ಒಬ್ಬ ಒಳ್ಳೆಯ ಒಂದು ಪೊಸಿಷನ್ ಅಲ್ಲಿರೋ ವ್ಯಕ್ತಿ ಕೆಳಗಡೆ ಬೀಳ್ತಾನೆ ಅಂದ್ರೆ ಕಂಪ್ಲೀಟ್ ರೋಡ್ ಬರ್ತಾನೆ. ಮಗನೇ ಮಾತಾಡಿಸ್ತಾ ಇರಲಿಲ್ಲ. ಕೊನೆಗೆ ನನ್ನ ಹೆಂಡತಿನೂ ಕೈ ಬಿಟ್ಲು, ಎಲ್ಲರೂ ಕೈ ಬಿಟ್ರು. ನಾನು ಏನು ಮಾಡ್ಬೇಕಂತ ಗೊತ್ತಿಲ್ಲ. ಹೈದ್ರಾಬಾದಿಂದ ಒಬ್ರು ಕುಮಾರ್ ಅಂತೇಳಿ ವ್ಯಕ್ತಿ, ಅವರು ಬೇಕರಿ ಉದ್ಯಮ ಅವ್ರದ್ದು. ಆವತ್ತು ಮನೆ ಬಿಟ್ಟು ಹೋಗ್ಬೇಕಂತ ಅಂದ್ಬಿಟ್ಟು ಅವನು ಡಿಸೈಡ್ ಮಾಡಿಕೊಂಡ. ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ಕೊಡೋಕ್ಕಾಗಲ್ಲ, ಬಟ್ ನಾನು ಮಾಡೋ ಕೆಲಸದಿಂದ ಎಲ್ಲಾದರೂ ನಿಮಗೆ ರಸ್ತೆ ಕಾಣಿಸ್ತಿದೆ. ಅಟೆಂಡ್ ಮಾಡಿಬಿಟ್ಟೆ. 4 ದಿವಸಕ್ಕೆ ಆ ಅಮ್ಮ ಮಾತಾಡೋದು ಶುರು. ಅವ್ರ ಮೈಂಡನ್ನು ಬ್ಲಾಕ್ ಮಾಡಿತ್ತು ಕೆಟ್ಟ ಆತ್ಮ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಭಗವಾನ್ ಗುರೂಜಿ ಅವರ ಜೊತೆಗೆ ನಿಗೂಢ ಶಕ್ತಿಗಳ ಸಂಶೋಧನೆ ಹಾಗೂ ಅದರ ಅನಾವರಣದ ಒಂದು ಎಪಿಸೋಡ್ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ ತುಂಬಾ ರೋಚಕವಾಗಿರಲಿದೆ. ಗುರೂಜಿ ಒಂದು ಒಳ್ಳೆಯ ಕೇಸ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಅದಕ್ಕೂ ಮುನ್ನ ಗುರೂಜಿ ಅವರನ್ನ ಆದರವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿ ಕಡೆ ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ. ಈಗ ನೀವೆಲ್ಲರೂ ಕೂಡ ಶಿವಾಜಿ ಸಿನಿಮಾ ನೋಡಿರ್ತೀರಾ ಅಥವಾ ಏನು ಗೋಕರ್ಣ ಸಿನಿಮಾ ಕೂಡ ನೋಡಿರ್ತೀರಾ. ಈ ರೀತಿಯಾದಂತಹ ಒಂದು ಸಿನಿಮಾಗಳಲ್ಲಿ ಯಾವ ರೀತಿ ಒಬ್ಬ ಒಳ್ಳೆಯ ಒಂದು ಪೊಸಿಷನ್ ಅಲ್ಲಿರೋ ವ್ಯಕ್ತಿ ಕೆಳಗಡೆ ಬೀಳ್ತಾನೆ ಅಂದ್ರೆ ಕಂಪ್ಲೀಟ್ ರೋಡ್ ಬರ್ತಾನೆ. ರೋಡ್ ಬಂದ ಮೇಲೆ ಆ ವ್ಯಕ್ತಿ ಮತ್ತೆ ಹೇಗೆ ಜೀವನದಲ್ಲಿ ಮುಂದೆ ಬರ್ತಾನೆ, ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನ ನಾವು ನೋಡಿರ್ತೀವಿ. ಆದ್ರೆ ಇದು ಕೇವಲ ಸಿನಿಮಾ ಅಲ್ಲ, ರಿಯಲ್ ಲೈಫ್ ಅಲ್ಲೂ ಕೂಡ ಈ ರೀತಿಯಾದಂತಹ ಒಂದಷ್ಟು ಇನ್ಸಿಡೆಂಟ್ಗಳು ನಡೆದಿದೆ. ಹಾಗೆ ಅದಕ್ಕೆ ಕಾರಣ ಒಂದಷ್ಟು ನೆಗೆಟಿವ್ ಎನರ್ಜಿಗಳು ಕೂಡ ಆಗಿರಬಹುದು. ಇದ್ರ ಬಗ್ಗೆ ಮಾತಾಡೋಣ. ಗುರೂಜಿಗಳೇ, ಈಗ ಎಷ್ಟೋ ಸಲ ಕೇಳಿರ್ತೀವಿ, ಒಬ್ಬ ತುಂಬಾ ಚೆನ್ನಾಗಿರೋ ವ್ಯಕ್ತಿ ಅಯ್ಯೋ ರೋಡ್ ಬಂದ್ಬಿಟ್ಟಪ್ಪ, ನಿನ್ನೆ ಮೊನ್ನೆವರೆಗೂ ಎಷ್ಟು ಚೆನ್ನಾಗಿ ಜೀವನ ಅವ್ನು ಬದುಕ್ತಾ ಇದ್ದ ಅಂತ ತುಂಬಾ ಜನ ಮಾತಾಡ್ತಾರೆ. ಅದೇ ವ್ಯಕ್ತಿ ಬೀದಿಗೆ ಬಂದಿರುವಂತಹ ವ್ಯಕ್ತಿ ನಿನ್ನೆ ತಾನೇ ಅವ್ನು ರೋಡಲ್ಲಿ ಇದ್ದ, ಇವತ್ತು ನೋಡು ಅವ್ನ ಲಕ್ಕಿ, ಅವ್ನ ಜೀವನನೇ ಬದಲಾಗೋಯ್ತು ಅನ್ನುವಂತಹ ಮಾತನ್ನ ಕೂಡ ಕೇಳಿರ್ತೀವಿ. ನಿಮ್ಮ ಒಂದು ಈ ಎಕ್ಸ್ಪೀರಿಯನ್ಸ್ ಗಳಲ್ಲಿ, ಈ ಅನುಭವದಲ್ಲಿ ಈ ರೀತಿಯಾದಂತಹ ಯಾವ್ದಾದ್ರು ಕೇಸ್ನ ನೀವು ಅಟೆಂಡ್ ಮಾಡಿದ್ದೀರಾ? ನೋಡಿ, ನನ್ನ ಯೂಟ್ಯೂಬ್ನ ಕರ್ನಾಟಕ ಅಲ್ಲದೆ ಬಾಂಬೆ, ಮಹಾರಾಷ್ಟ್ರ, ಮಲೇಷ್ಯಾ, ದುಬೈ, ಥೈಲ್ಯಾಂಡ್ ಎಲ್ಲ ಕಡೆ ನನ್ನ ಕ್ಲೈಂಟ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಹೈದ್ರಾಬಾದಿಂದ ಒಬ್ರು ಕುಮಾರ್ ಅಂತೇಳಿ ವ್ಯಕ್ತಿ, ಅವರು ಬೇಕರಿ ಉದ್ಯಮ ಅವ್ರದ್ದು, ಬೇಕರಿ ಉದ್ಯಮ. ಆ ವ್ಯಕ್ತಿ ಎಷ್ಟು ದುಡ್ಡು ಕಳೆದು ಬಿಟ್ಟಿದ್ದಾರೆ ಗೊತ್ತಿಲ್ಲ. ಸ್ವಾಮೀಜಿಗಳಿಗೋಸ್ಕರ ಎಲ್ಲ ಕಡೆ ದೊಡ್ಡ ದೊಡ್ಡ ಪೂಜೆಗಳು, ಹೋಮಗಳು, ಅದು ಇದು, ಸ್ವಾಮೀಜಿಗಳ ಹತ್ರ ಹೋಗೋದು, ಎಂಥ ಥರದ್ದು ಅಂಗಡಿಗೆ ದೃಷ್ಟಿ ಕಟ್ಟೋದು, ಮಡಿಕೆ ಕಟ್ಟೋದು, ಏನು ಬೇಕೆಲ್ಲ ಮಾಡಿ ಮುಗಿಸ್ಬಿಟ್ಟು ಕೊನೆಗೆ ಹೆಂಡ್ತಿನೇ ಮಾತಾಡಿಸ್ತಾ ಇರಲಿಲ್ಲ, ಮಗನೇ ಮಾತಾಡಿಸ್ತಾ ಇರಲಿಲ್ಲ. ಕೊನೆಗೆ ನನ್ನ ಹೆಂಡ್ತಿನೂ ಕೈ ಬಿಟ್ಲು, ಎಲ್ಲರೂ ಕೈ ಬಿಟ್ರು. ನಾನು ಏನು ಮಾಡ್ಬೇಕಂತ ಗೊತ್ತಿಲ್ಲ ಅಂತ ಒಂದು 2-3 ಜೊತೆ ಬಟ್ಟೆ ತಗೊಂಡು ಆವತ್ತು ಮನೆ ಬಿಟ್ಟು ಹೋಗ್ಬೇಕಂತ ಅಂದ್ಬಿಟ್ಟು ಅವನು ಡಿಸೈಡ್ ಮಾಡಿಕೊಂಡ. ಕೊನೆಗೆ ಲಾಸ್ಟಲ್ಲಿ ಏನು ಮಾಡಿದೆ, ಹಿಂದಿನ ದಿವಸ ನಾನು ವಿಡಿಯೋ ನೋಡಿದ್ದೇನೆ. ಒಂದು ಸರಿ ಇವ್ರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಕುಮಾರ್ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ, ಗುರುಜಿ ಈ ಥರ ಎಲ್ಲ ಹಿಂಗಾಗಿದೆ, ನನ್ನ ಹೆಂಡ್ತಿನೂ ಮಾತಾಡಿಸ್ತಾ ಇಲ್ಲ, ಮಕ್ಕಳು ಕರೆಕ್ಟಾಗಿ ಹೆಣ್ಣು ಮಾಡ್ತಾ ಇಲ್ಲ, ಏನು ಮಾಡ್ಬೇಕಂತ ಗೊತ್ತಾಯಿಲ್ಲ, ನನಗೆ ಲಕ್ಷಾಂತರ ರೂಪಾಯಿ ಕಳೆದು ಬಿಟ್ಟಿದ್ದೀನಿ, ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ, ಎಲ್ಲನೂ ಕೂಲಿಗೆ ಹೋಗ್ಬೇಕಷ್ಟೇ, ಆ ಸ್ಟೇಜಲ್ಲಿ ಇದ್ದೀನಿ ನಾನು. ನಿನಗೆ ದುಡ್ಡು ಗಿಡ್ಡು ನಾನು ಕೊಡೋಕ್ಕಾಗಲ್ಲ, ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ಕೊಡೋಕ್ಕಾಗಲ್ಲ, ಬಟ್ ನಾನು ಮಾಡೋ ಕೆಲಸದಿಂದ ಎಲ್ಲಾದರೂ ನಿಮಗೆ ರಸ್ತೆ ಕಾಣಿಸ್ತಿದೆ. ಫಸ್ಟು ಮೇಯ್ನಾಗಿ ತೊಂದರೆ ಬರೋದಕ್ಕೆ ಕಾರಣ ನಿಮ್ಮ ಹೆಂಗಸು ಯಾವಾಗಿಂದ ಮಾತಾಡ್ತಾ ಇದ್ದೀನಿ. ಅವಳು ಆಲ್ರೆಡಿ ಹೆಚ್ಚು ಕಮ್ಮಿ 1 ವರ್ಷದಿಂದ ಮಾತಾಡ್ತಾ ಇಲ್ಲ ಸರ್. ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಜೊತೆಲೇ ಇದ್ದೀವಿ, ಮಾತಾಡ್ತಾ ಇಲ್ಲ, ಸೀರಿಯಸ್ ಆಗಿರ್ತದೆ. ಈ ಥರ ನನಗೆ ಬೇಜಾರಾಗಿ ನಾನೇ ಮನೆ ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಿಮ್ಮ ಶ್ರೀಮತಿಗೆ ಅಟೆಂಡ್ ಮಾಡಿಸಿದ್ದೆ. ಏನು ಖರ್ಚು ಬರ್ತಿದೆ ನಾನು ಹೇಳಿದೆ, ಒಂದು ಅಮೌಂಟ್ ಹೇಳಿದೆ, ಆಯಿತು ಅಂತಂದು ಅಟೆಂಡ್ ಮಾಡಿಬಿಟ್ಟೆ. 4 ದಿವಸಕ್ಕೆ ಆ ಅಮ್ಮ ಮಾತಾಡೋದು ಶುರು ಮಾಡಿದ್ರು. ಕಾಫಿ ಮಾಡಿಕೊಟ್ರು, ಟಿಫನ್ ಮಾಡಿಕೊಟ್ರು, ಅಡುಗೆ ಮಾಡೋರು, ಏನಕ್ಕೆ ಎಲ್ಲನೂ ಸಾಲ ಮಾಡುತ್ತಾನೆ, ಎಲ್ಲ ನಮ್ಮ ಕಡೆ ಇದು ಮಾಡುತ್ತಾನೆ ಅಂತ ಬುದ್ಧಿ ಹೇಳೋಕ್ಕೆ ಶುರು ಮಾಡಿದ್ರು. ಇಷ್ಟು ವರ್ಷ ಯಾಕೆ ಬುದ್ಧಿ ಹೇಳಿಲ್ಲ ಅಂದರೆ ಅವ್ರ ಮೈಂಡನ್ನು ಬ್ಲಾಕ್ ಮಾಡಿತ್ತು ಕೆಟ್ಟ ಆತ್ಮ. ಕೊನೆಗೆ ಡೈವರ್ಸೇ ಆಗಬೇಕಾಗಿತ್ತು, ಏನೋ ಬಚಾವಾದ್ರು. ಕೊನೆ ಗಳಿಗೆ ಒಳಗಡೆ ಅವ್ರಿಗೆಲ್ಲೋ ಭಗವಂತ
ದಾರಿ ತೋರಿಸ್ದ. ತೆಗೆದ್ಮೇಲೆ ಅಮ್ಮ ಚೆನ್ನಾಗಿ ಆಗ್ಬಿಟ್ರು. ನಿನಗೂ ಪ್ರಾಬ್ಲಮ್ ಇದೆ, ನಿನಗೂ ತೆಗೆಸ್ಕೊಳ್ಳೇಬೇಕು ಅಂತಂದ್ರೆ ಒಂದು 15 ದಿವಸ ಟೈಮ್ ಕೊಡಿ ಸರ್ ಅಂತಂದ್ರೆ 15 ದಿವಸ ಟೈಮ್ ಬಿಟ್ಕೊಂಡು ಏನ್ ಮಾಡ್ದ, ಮತ್ತೆ ಫೋನ್ ಮಾಡ್ದ. ಅವ್ನು ಅನಂತಪುರ ತಲುಪಿದ್ಮೇಲೆ ಅಲ್ಲಿ ಯಾರೋ ಸ್ನೇಹಿತರಿಗೆ ಹಿಡಿದು ದುಡ್ಡು ಕಾಸು ಹಂಚಿ ನಾನು ಕಳಿಸ್ಕೊಟ್ಟು ಅವ್ನಿಗೆ ಅಟೆಂಡ್ ಮಾಡಿಸ್ಕೊಟ್ಟೆ. ಅಲ್ಲಿ ಯಾರೋ ಫೈನಾನ್ಸರ್ ಹಿಡ್ಕೊಂಡು ಏನ್ ಮಾಡಿದ್ದಾನೆ, ಹಳೇದಿವನು ಇದ್ರದ್ದು ಬೇಕ್ರಿ ಹಾಕೊಂಡು ಮಾರ್ಕೊಂಡು ಇವನು ಊರು ಬಿಟ್ಟಿದ್ದು. ಇಲ್ಲ ನೀನು ಹಿಂಗೆ ಮಾಡು, ನಿನಗೇನೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಫೈನಾನ್ಸರ್ಗಳು ಯಾರೋ ಒಂದು 2-3 ಸೇರ್ಕೊಂಡು ಹೇಳ್ಬಿಟ್ಟು ಕೊನೆಗೆ ಇವ್ರಿಗೆ ಒಂದು ಅಂಗಡಿ ಹಾಕ್ಬಿಟ್ಟು ಇದು ಬೇಕ್ರಿ. ಅದಕ್ಕೆ ಸುಮ್ಮನೆ ಆಗಲ್ಲ, ಸುಮಾರು 4-5 ಲಕ್ಷ ದುಡ್ಡು ಆಗುತ್ತೆ. ಸಣ್ಣದಾಗಿ ಮಾಡ್ತೀನಿ 4-5 ಲಕ್ಷ ದುಡ್ಡು ಆಗುತ್ತೆ. ಸೊ ಬೇಕ್ರಿ ಹಾಕ್ಬಿಟ್ರು. ಬೇಕ್ರಿ ಹಾಕ್ಬಿಟ್ಮೇಲೆ ಅವನ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ಕೆಲಸ ಮಾಡಿಕೊಂಡು ಯಾವ ಮಟ್ಟಕ್ಕೆ ಹೋಗಿದ್ದಾನೆ ಅಂತಂದ್ರೆ ಇವತ್ತು 2 ಬೇಕ್ರಿ ಮಾಡೋ ಮಟ್ಟಕ್ಕೆ ಹೋಗಿದ್ದಾನೆ. 2 ಬೇಕ್ರಿ ಮಾಡೋ ಮಟ್ಟಕ್ಕೆ ಹೋಗಿದ್ದಾನೆ. ಆಮೇಲೆ 4 ಜನ ಕೆಲಸಗಾರರುಗಳು. ಈಗ ಸ್ವಂತ ಒಂದು 15 ಲಕ್ಷದ್ದು ಒಂದು ಅಲ್ಲಿ ಅವನ ಇದಕ್ಕೆ ಮಟ್ಟಕ್ಕೆ ಒಂದು ಜಾಗ ತಗೊಂಡು ಅಲ್ಲಿ ಮನೆ ಕಟ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಹೆಂಗಾಯ್ತಿದ್ದಿಲ್ಲ ಅಂತಂದ್ರೆ ನಮ್ಮನ್ನ ದರಿದ್ರೆ ಯಾವಾಗ ಆವರಿಸ್ಕೊಳ್ತವೆ, ನಮ್ಮನ್ನ ಎದ್ದೊಳಕ್ ಬಿಡಲ್ಲ. ಯಾವ ಕೆಲಸ ಮಾಡಕ್ ಬಿಡಲ್ಲ, ಏನ್ ಮಾಡಕ್ಕೂ ಬಿಡಲ್ಲ. ಆದ್ರೆ ನೆಗೆಟಿವ್ ಅನ್ನೋದು ಹೊರಗಡೆ ಬಂದಾಗ ನಮ್ಮ ಮಾತು ಬೆಲೆ ಕೊಟ್ಟು ನಾವ್ ಹೇಳ್ದಂಗೆ ಕೇಳಿ, ಅವರು ನಾನು ಹೇಳ್ದಂಗೆ ಮೆಡಿಟೇಷನ್ ಮಾಡೋದು, ಡ್ರಿಂಕ್ಸ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಕಷ್ಟಪಟ್ಟ ಇವತ್ತು 2 ಬೇಕ್ರಿ ಮಾಡ್ಬೇಕನ್ನೋ ಮಟ್ಟದಲ್ಲಿ ಬೆಳೆದಿದ್ದಾನೆ. ಈಗ ಕಮ್ಯುನಿಕೇಶನ್ ಬೆಳಗ್ಗೆಯಿಂದ ಅಲ್ಲಿ ಸಿಗ್ತಾ ಇಲ್ಲ ನನಗೆ. ಡೈರೆಕ್ಟ್ ಲೈವಲ್ಲೇ ನೀವು ಮಾತಾಡಿ ವಿಡಿಯೋ ಕಳಿಸ್ಬೇಕಂತ ಹೇಳಿದ್ದೀನಿ. ಆ ಕಳಿಸಿದ್ಮೇಲೆ ಅವರೇ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಅರ್ಥ ಆಯ್ತಾ? ಯಾಕಂದ್ರೆ ಇದು ಯಾಕೆ ಹೇಳ್ತೀನಿ, ನಾನು ಪ್ರತಿಯೊಂದು ಕಂಟೆಂಟ್ಗಳನ್ನ ನಾನು ಮಾತಾಡಿದಾಗ ಮಟ್ಟದಾಗ ಅವ್ರ ಕೈಲೇ ಮಾತಾಡಿಸ್ತೀನಿ. ನಾವು ಹೇಳೋದು ಬೇರೆ, ಅವ್ರು ಏನು ಕಷ್ಟ ಅನುಭವಿಸಿದ್ರು ಅಂತ ಗೊತ್ತಾಗ್ತದೆ ನಿಮಗೆ. ಅರ್ಥ ಆಯ್ತಾ? ಏನು ಮಾಡಿದ್ರು, ಏನು ಮಟ್ಟಿದ್ರು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅವ್ರ ಲೈವಲ್ಲಿ ಅವ್ರು ಶೂಟ್ ಮಾಡಿ ಕಳ್ಸಿದ್ಮೇಲೆ ಅದನ್ನ ಇದಕ್ಕೆ ಅಟೆಂಡ್ ಮಾಡಿಸ್ತೀನಿ. ಆವಾಗ ಜನಕ್ಕೆ ಗೊತ್ತಾಗಲಿ. ಯಾಕೆ ಅಂತಂದ್ರೆ ನಾವು ಕೆಳಗೆ ಬೀಳೋದು, ಕೋಟ್ಯಾಧಿಪತಿ ಆಗೋದು, ಕಳ್ಕೊಳ್ಳೋದು, ಹೆಂಡತಿ ಮಕ್ಕಳು ಮಾತಾಡದೇ ಇರೋದು, ಬೀದಿ ಪಿಕಾರಿ ಆಗ್ಬಿಡ್ತಕ್ಕಂಥದ್ದು ನಾವೆಲ್ಲ ಕೇಳಿರ್ತೀವಿ. ಸೊ ಆ ವ್ಯಕ್ತಿ ಅವರಿಗೆ ಯಾವ ರೀತಿ ಸಮಸ್ಯೆ ಆಗಿತ್ತು, ಅವ್ರಿಗೆ ಯಾವ ರೀತಿ ಪರಿಹಾರ ಸಿಕ್ತು ಅನ್ನೋದನ್ನ ಅವರೇ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೀವೇ ನೋಡ್ಕೊಂಡು. ನಮ್ಮ ಜೀವನದಲ್ಲಿ ನಡೆದಿರೋಂಥ ಘಟನೆಗಳ ಕೇಳಿಬಿಟ್ರೆ ಭಾಳ ಇದರಲ್ಲಿ ಇರುತ್ತೆ. ನಾನು ಎಷ್ಟೋ ಜನ ಕಾಂಟ್ಯಾಕ್ಟ್ ಮಾಡಿ, ಎಷ್ಟೋ ಜನ ಇದು ಮಾಡ್ಕೊಂಡು ಸಹಾಯ ನನಗೆ ಇದ್ರಂಥರಲ್ಲಿ ಏನೋ ಒಂದು ಇದಾಗಲಿಲ್ಲ. ಯಾವುದೇ ದೇವಸ್ಥಾನಗಳು ಹೋದ್ರೂ ಸಹ ನನಗೆ ಯಾವುದೂ ಕ್ಲಿಯರ್ ಆಗಲಿಲ್ಲ. ಯೂಟ್ಯೂಬ್ ಚಾನಲ್ ಸಹ ನೋಡ್ತಾ ಬರ್ತಾ ಇದ್ದರೆ ಇದಾದಾಗ ನಾನು ಸಹಾಯನ ಬದುಕ ನಾನು ಜೀವನ ಮಾಡ್ತಾಯಿದ್ದೆ. ಬೇಡ ಇದೆಲ್ಲ ಒಂದು ನಮಗೆ ಜೀವನನೇ ಬೇಡ ಅನ್ನೋ ಲೆಕ್ಕಾಚಾರ ಇತ್ತಂತನ್ನ ಭಗವಾನ್ ಗುರೂಜಿ ಅಂತ ಒಂಚೂರು ನನಗೆ ಮರಳಾಗಿ ಬಂದರು. ನನ್ನ ಮನಸ್ಸಲ್ಲಿ ಕೇಳೋಣ ಬೇಡವಾ ಅಂತ ಮಾಡ್ತಿದ್ದೆ. ನಾನು ಫಸ್ಟ್ ನಮ್ಮ ಮಿಸ್ಸಸ್ಸಿಗೆ ಇದು ಮಾಡಿಸ್ತೀನಿ, ಅದು ಹಠ ಬಿದ್ದು ಕೊನೆಗೆ ಇದು ಮಾಡಿದೆ. ನಮ್ಮ ಮಿಸ್ಸಸ್ ಆದಮೇಲೆ ನನಗೆ ಮಾಡಿಸ್ಬೇಕು ಅಂತ ನಾನು ಹಠ ಬಿದ್ದರೂ ಆಗ್ತಾ ಇರಲಿಲ್ಲ. ಕೊನೆಗೆ ಧಾರಾಳ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕಷ್ಟ ಬಿದ್ದವ್ರಿಗೆ ದುಡ್ಡು ಹಾಕಿ ದುಡ್ಡಿನ ಇದರಲ್ಲಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡ್ಬೇಕಾಯ್ತು. ಹೆಂಗ ಸಾಲ ಮಾಡೋರು ಮಾಡ್ಕೊಂಡಿದ್ದಕ್ಕೆ ನೆರವೇರಾದೆ. ಬೇಕ್ರಿ ಮಾಡ್ಕೊಂಡು ಮತ್ತೆ ಬೇಕ್ರಿ ಆಯಿತು. ಈ ಶ್ರಮ ಸಂದರ್ಭದಲ್ಲಿ ಕಷ್ಟ ಬಿದ್ದು ಬೇಕ್ರಿ ಹೇಳಿದ್ರೆ ಒಬ್ಬರು ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ ಹಣ ನಮ್ಮನ್ನು ತಿದ್ದಬೇಕು ಅನ್ನೋ ಲೆಕ್ಕಾಚಾರ ಮಾಡ್ಕೊಂಡು ಹಠ ಬಿದ್ದು ಮಾಡ್ಕೊಂಡು ಹೋದೆ. ಅಂಗಡಿ ಆಗಿದೆ. ಅಂಗಡಿ ಆದಮೇಲೆ ಈಗ ಮನೆ ತಗೋಬೇಕು ಅನ್ನೋ ಹಠ ಬಿದ್ದು ಮನೇನೂ ತೊಗೊಳ್ಳೋಣ ಅನ್ನೋದು, ಮನೇನೂ ನೋಡಿದ್ದೀನಿ, ಮನೇನೂ ತೊಗೊಳ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಪ್ರಯತ್ನ ಪಟ್ಟು ಕೂಡಿಸಿಟ್ಟು ಏನಾರು ಮಾಡಬೇಕು ಅನ್ನೋ ಲೆಕ್ಕಾಚಾರ ಮಾಡ್ತಿದ್ದೀನಿ. ರೈಮಾಂಡ್ಸ್ ಬಟ್ಟೆ ಒಂದು ಕಾಲದಲ್ಲಿ ಫೇಮಸ್ ತುಂಬ. ಅವ್ರ ಬೀದಿಲೊಂದು ಬ್ಯಾಗ್ ತಗಲಾಕೊಂಡು ಹೋಯ್ತಾ ಇರೋದನ್ನ ಅವ್ನಿಗೆ ವಿಡಿಯೋ ಮಾಡಿ ಫೋಟೋ ಮಾಡಿ ಹಾಕಿದ್ರು. ನೋಡಿ, ರೈಮಾಂಡ್ಸ್ ಕಂಪ್ನಿ ಮಾಲೀಕ ಇವತ್ತಂತ ಫುಟ್ಪಾತಲ್ಲಿ ನಿಂತಿದ್ದಾನೆ ಅಂತ. ಫುಟ್ಪಾತಲ್ಲಿ ನಿಂತಿರ್ತಾರೆ, ನಾವು ನೋಡಿದ್ದೀವಿ ಎಲ್ಲರೂ. ಟಿವಿ ಎಲ್ಲ ಬಂತು. ಯಾಕೆ ಅಂದರೆ ಅವ್ರು ಸಂಪಾದನೆ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಮಕ್ಕಳು ಮರಿ ಅವರು ಅಂತ ತಗೊಂಡು ಇವ್ರನ್ನ ರೋಡ್ ಬಿದ್ದುಬಿಟ್ರು. ಯಾಕಂದ್ರೆ ಅವ್ರ ಟೈಮು, ಅವ್ರ ಗ್ರಾಚಾರ ಅನ್ನೋದು ಮನುಷ್ಯನಿಗೆ ಕೆಳಗೆ ಬೀಳಿಸಿದೆ, ಮೇಲ್ಗಡೆ ಕರ್ಕೊಂಡು ಹೋಗ್ತಿದ್ವಿ. ಹೇಳೋಕ್ಕಾಗಲ್ಲ ನಾವು. ಅದಕ್ಕೆ ನಾವೆಲ್ಲೋ ಒಂದು ಕಡೆ ಕಳ್ಕೊತಾ ಇದ್ದೀವಿ ಅಂದಾಗ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ. ನಾವು ಯಾರಿಗಾದ್ರೂ ಇದ್ರ ಕಡೆ ತೋರಿಸ್ಬೇಕು, ಏನಾರು ಮಾಡಬೇಕು. ಅದಕ್ಕೆ ನಾನು ಪದೇ ವಿಡಿಯೋದಲ್ಲಿ ಹೇಳ್ತಿದ್ದೀನಿ, ನಾವು ಇದೆಲ್ಲ ಹೇಳ್ತೀವಿ. ನಮ್ಮ ಹತ್ರ ಬನ್ನಿ ಅಂತ ಪಬ್ಲಿಸಿಟಿ ಮಾಡೋಕ್ಕೆ ನನಗೆ ಗೊತ್ತಿಲ್ಲ.
ಆದರೆ ಈ ಥರ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರಾ. ಯಾರಾದರೂ ಈ ಥರ ನಮ್ಮಂಥ ಕೆಲಸ ಹೇಳಿ ಒಂದು ರಸ್ತೆ ತೋರಿಸೋರಿದ್ರೆ ಅಂಥವ್ರ ಹತ್ರ ಹೋಗಿ, ನಮ್ಮ ಹತ್ರ ಬನ್ನಿ ಅಂತ ಕರೆಯಲ್ಲ, ನೀವು ಹೋಗಿ ತೋರಿಸ್ಕೊಂಡ್ರೆ ನೀವು ಕೆಳಗಡೆ ಬೀಳೋದು ಬಚಾವಾಗ್ತೀರಾ, ಕೆಳಗಡೆ ಬೀಳೋದು ಬಚಾವಾಗ್ತೀರಾ. ಇಲ್ಲ ಅಂದರೆ ಏನಾಗುತ್ತೆ, ಎಲ್ಲ ಕಳ್ಕೊಂಡ್ರೆ ನಿಮ್ಮ ದುಡ್ಡ ಚೆನ್ನಾಗಿದ್ರೆ ಸಪೋರ್ಟ್ ಮಾಡ್ತಾರೆ ಯಾರಾದರೂ, ಇಲ್ಲ ಅಂದರೆ ಯಾರು ₹1 ಇವತ್ತು ಕೊಡಲ್ಲ, ಯಾರು ₹1 ಕೊಡಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಫಸ್ಟು ನೀವೆಲ್ಲೋ ಕೆಳಗಡೆ ಬೀಳ್ತಾ ಇದ್ದೀರಾ, ಕಳ್ಕೊತಾ ಇದ್ದೀರಾ, ಪದೇ ಪದೇ ಕಳ್ಕೊತಾ ಇದ್ದೀರಾ, ಲಾಸ್ ಆಗ್ತಾ ಇದ್ದೀರಿ ಅಂದಾಗ ಫಸ್ಟು ಯಾರನ್ನಾದ್ರೂ ಒಬ್ಬರಿಗೆ ಎನ್ಕ್ವೈರಿ ಮಾಡಿ ನೋಡಿ. ಇಂಥ ವಿಡಿಯೋಗಳು ನೋಡಿದಾಗ ನಿಮಗೆ ಒಂದು 10 ವಿಡಿಯೋ ನೋಡಿದಾಗ ಇವು ಇಂಥವ್ರು ಸೂಕ್ತ ಅಂತ ಮನಸ್ಸು ಬಂದರೆ ಮಾತ್ರ ಹೋಗಿ, ಇಲ್ಲರೆ ಹೋಗ್ಬಿಡಿ. ಸುಮ್ಮನೆ ದುಡ್ಡು ಕಳ್ಕೊಳ್ಳೋ ಕೆಲಸಕ್ಕೆ ಹೋಗ್ಬಿಡಿ. ಆ ಜನಗಳಿಗೆ ನಾನು ಇವತ್ತು ಇದನ್ನು ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ನಾನೊಂದು ಟಿಪ್ಸ್ ಥರನೂ ಆಗುತ್ತೆ, ಇದು ಒಂದು ಒಳ್ಳೆ ಸಜೆಷನ್ ಆಗುತ್ತೆ. ನೀವು ಯೋಚನೆ ಮಾಡಬೇಕು. ನೀವು ಕೆಳಗೆ ಬಿದ್ದಿದ್ದೀರಾ ಅಂದರೆ ಯಾರು ತಂದು ದುಡ್ಡು ಕೊಡಲ್ಲ. ನಿಮಗೆ ಒಂದೇ ಒಂದು ಸಪೋರ್ಟ್ ಅಂದರೆ, ಒಂದು ವಿಡಿಯೋ ಟಿವಿಗಳು ನೋಡ್ತಾ ಇರ್ತೀರ, ಯಾರೋ ಒಬ್ರು ಈ ಥರ ಕೆಳಗಡೆ ಬಿದ್ದು ಮೇಲ್ಗಡೆ ಬಂದರು ಅಂದ ತಕ್ಷಣ ನಮಗೇನೋ ಕಳ್ಕೊತಾ ಇದ್ದೀವಿ ಅಂತಂದಾಗ ಸಂಬಂಧಪಟ್ಟವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ಗುರೂಜಿಗಳು ಅವ್ರು ಅಟೆಂಡ್ ಮಾಡಿದಂತಹ ಒಂದು ಕೇಸು, ಯಾವ ರೀತಿ ಒಬ್ಬ ವ್ಯಕ್ತಿ ರೋಡ್ಗೆ ಬಂದಿರ್ತಾನೆ, ಆತ ಮನೆಯವರಿಂದ ಎಲ್ಲರಿಂದ ದೂರ ಆಗುವಂತಹ ಒಂದು ಸಂದರ್ಭದಲ್ಲಿ ಮತ್ತೆ ಯಾವ ರೀತಿ ಆ ವ್ಯಕ್ತಿ ಮೇಲಕ್ಕೆ ಬರ್ತಾನೆ, ಆತನಿಗೆ ಹೇಗೆ ಪರಿಹಾರ ಕೊಟ್ಟರು ಅನ್ನೋದನ್ನ ಹೇಳಿದ್ರು. ಇವತ್ತಿನ ಒಂದು ಕೇಸ್ನ ಗುರೂಜಿಗಳು ನಿಮ್ಮ ಮುಂದೆ ಬೆಚ್ಚಿಟ್ಟಿದ್ದಕ್ಕೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಗುರೂಜಿಗಳೇ ಧನ್ಯವಾದ. ನಮಸ್ಕಾರ. ಮತ್ತೊಂದು ಎಪಿಸೋಡ್ ನಲ್ಲಿ ನಿಗೂಢ ಶಕ್ತಿಗಳ ಸಂಶೋಧನೆ, ಅದರ ಅನಾವರಣದ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಆದ್ರೆ ನಿಮ್ಮ ಸುತ್ತಲೂ ಯಾರಿಗಾದ್ರೂ ಈ ರೀತಿಯಾದಂತಹ ಒಂದು ಸಮಸ್ಯೆಗಳಿತ್ತು, ನಿಮಗೂ ಕೂಡ ಪರಿಹಾರ ಬೇಕು ಅಂತ ಇದ್ರೆ ನೀವು ಮಾಡ್ಬೇಕಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಗುರೂಜಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರೆ.